ನೋಡಿ ಗೈಸ್ ನಮ್ಮಮ್ಮ ಗೋಡಂಬಿನ ಪುಡಿ ಮಾಡ್ತಾಯಿದ್ದಾರೆ. ಕಟ್ ಮಾಡ್ತಾ ಇದ್ದೀನಿ. ಏನು ಮಾಡ್ತಾಯಿದ್ದೀರಾ ಹೇಳಿ ಮೇಡಮ್? ನಿಮ್ಮ ಅಕ್ಕನಿಗೆ ತುಂಬ ಇಷ್ಟ ಅಲ್ಲಪ್ಪ ಮಧುರೊಡೆ ಮಾಡ್ಕೊಡ್ಬೇಕಿತ್ತು. ಇವತ್ತು ಬರ್ತಾಳೆ ನೈಟು, ಹೋಗಿ ಇನ್ನೂ ಒಂದು ವಾರ ಆಗಿಲ್ಲ ಬರ್ತಾಯಿತ್ತು. ನಾನು ಅಲ್ಲಿರಲ್ಲ, ಬರ್ತೀನಿ, ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಕಷ್ಟ ಅಂತ ಅಂದ್ಬಿಟ್ಟು ಹೆಂಗೂ ಟೈಮ್ ಆಯ್ತಲ್ಲ ಅದಕ್ಕೆ ಬರ್ತಾಯಿದ್ದೆ. ಅವಳಿಗೆ ಬಿಸಿಯಾಗಿ ಮಧುರೊಡೆ ಕೊಡೋಕ್ಕಾಗಲ್ಲ, ಮಾಡಿಟ್ಬಿಡ್ತೀನಿ, ಬಂದು ತಿಂತಾಳೆ ಅಷ್ಟೇ. ಮಧುರೊಡೆ ಅಂದರೆ ಸಖತ್ ಇಷ್ಟ ಅವಳಿಗೆ. ನಮ್ಮ ಮನೇಲಿ ಅದೊಂದನ್ನೇ ಅವಳು ಇಷ್ಟಪಟ್ಟು ತಿನ್ನೋದು. ಯಾವ ಸ್ವೀಟ್ ಇಷ್ಟಪಡ್ತೀನಲ್ಲ ಅವಳು, ಇದೊಂದು ಬಯಸ್ಕೊತಾಳೆ. ಕುರ್ಕು ಐಟಮಲ್ಲಿ ಈ ಚಟ್ನಿ ಕೊಟ್ಕೊಳ್ಳೆ ನಿಪ್ಪಟ್ಟಿಗಿನ್ನ ಮದ್ದೂರೊಡೆ ಸಖತ್ ಇಷ್ಟ. ಅಮ್ಮ ಚೆನ್ನಾಗಿ ಮಾಡ್ತೀರಾ, ಮಾಡಿ ಅಂತ ಕೇಳ್ತಾ ಇತ್ತು ಪಾಪ. ನಾನು ಮಾಡ್ಕೊಡೋಕೆ ಟೈಮೇ ಆಗಲಿಲ್ಲ ಚಿನ್ನಮ್ಮ. ಹೋಗ್ಲಿ ಬಿಡು, ಕರೆಂಟ್ ಬೇರೆ ಇಲ್ಲ ನೋಡಿ. ಒಂದು ಸ್ವಲ್ಪ ಮಳೆ ಬಂದರೂ ಸಾಕು, ಇಲ್ಲಿ ಕರೆಂಟ್ ತೆಗಿತಾರೆ. ಹಂಗಾಗಿ ಅವ್ರಿಗೆ ಖಾರವಾಗಿ ಇವತ್ತು ಕರೆಂಟ್ ಇಲ್ದಿದ್ರೂ ಪರವಾಗಿಲ್ಲ, ಖಾರವಾಗಿ ಮದ್ದೂರೊಡೆ ಮಾಡ್ಕೊ. ನಿನ್ಗೆ ಇಷ್ಟ ಇಲ್ಲ? ನಂಗೆ ಇಷ್ಟ, ನೀವು ಮಾಡೋದೆಲ್ಲ ಇಷ್ಟ ಆಲ್ಮೋಸ್ಟ್. ನೋಡಿ ಗಾಯ್ಸ್ ಇದೇನೇ ನೋಡ್ಕೊಂಡಿದ್ದಾರೆ. ಅದೊಂದು 10 ನಿಮಿಷ ನೆನೆಸ್ಬೇಕಲ್ಲಪ್ಪಿ. ಇದೊಂದು ನೆನೆಸೇ ಇಲ್ಲ. ಮತ್ತೆ ಈಗ ಹಾಕ್ತೀನಿ. ಎಣ್ಣೆ ನೋಡಿ, ಎಣ್ಣೆ ಆನ್ ಮಾಡಿಬಿಟ್ಟು ಹೋಗಿದೆ. ಬಿಸಿ ಆಗಲಿ ಅಂತ. ಆಯಿಲ್ ಬಿಸಿ ಆಗಬೇಕಲ್ಲ, ಅದು ಬಿಸಿ ಎಣ್ಣೆ ಹಾಕಬೇಕು. ತುಪ್ಪ ಮತ್ತು ಬೆಣ್ಣೆ ಏನು ಬೇಕಾದ್ರೂ ಹಾಕೋಬೋದು. ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ನಮ್ಮಮ್ಮ ತುಪ್ಪ ತಿನ್ನಲ್ಲ, ಅದಕ್ಕೆ ಎಣ್ಣೆ. ಏನಿಲ್ಲ, ಹಾಕ್ತೀನಿ ಕೆಲವುದಕ್ಕೆ. ನಾನು ತಿಂದೇ ಇದ್ರೂ ಹಾಕೊಡ್ತೀನಿ. ಅಮ್ಮ ಮಾತ್ರ ಸಪ್ರೇಟಾಗಿ ಮಾಡ್ಕೊಳ್ಳೋದ, ಒಂದೊಂದ್ಸತಿ ಹಾಕ್ಕೊಟ್ರು. ನೋಡಿ ಗಾಯ್ಸ್ ಮೆಣಸಿನ್ಕಾಯಿ ನಮ್ಗೆ ಖಾರ ಇಷ್ಟಪ್ಪ. ಖಾರ ಒಂಚೂರು ಮುಂದಾಗಿದ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಬಾಯಿಗೆ ಚೂರು ಅಂದ್ಬಿಟ್ಟು ಚಳಿಗೂ ಅದಕ್ಕೂ ಮಳೆ ಬರ್ತೈತೆ. ಖಾರವಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಗೈಸ್ ನಮ್ಮಮ್ಮ ಎಷ್ಟು ಗ್ಲೋ ಬಂದ್ಬಿಟ್ಟಿದ್ದಾರೆ ನನ್ನ ಸ್ಕಿನ್ ಕೇರ್ ಮಾಡ್ತಿರೋದ್ರಿಂದ. ಸೊ ಅದಕ್ಕೆ ನಮ್ಮಮ್ಮ ನನಗೆ ಥ್ಯಾಂಕ್ಸ್ ಹೇಳಬೇಕು ಗ್ಲೋ ಬಂದಿರೋದಕ್ಕೆ. ಈಗ ಹೀಗೆ ಹಾಕೋತೀನಿ ನೋಡಿ. ಈಗ ಇವನ್ನೆಲ್ಲ ಒಂದು ಬಾಣಲಿಗೆ ಈಗ ನಾನು ಗೋಡಂಬಿ ಎಕ್ಸ್ಟ್ರಾ ಫ್ಲೇವರು, ಟೇಸ್ಟಿಗೆ ಅಷ್ಟೇ. ಫ್ಲೇವರ್ ಅಲ್ಲ, ಟೇಸ್ಟಿಗೆ. ಹಸಿಮೆಣ್ಸಿನ್ಕಾಯಿ ಮಾತ್ರ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ನಮ್ಗೆ ಇಷ್ಟ. ಹಸಿಮೆಣ್ಸಿನ್ಕಾಯಿ ಖಾರವಾಗಿರಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಖಾರವಾಗಿದ್ದಷ್ಟು ಚಂದ. ಹಾಗೆ ಈರುಳ್ಳಿನ ಒಂದು ಅರ್ಧ kg ತೆಳುವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮೊನ್ನೆ. ಈ ಈರುಳ್ಳಿ ಏನು ಗೊತ್ತಾ, ನೀರು ಬಿಡುತ್ತೆ. ಹಾಗಾಗಿ ನೀರನ್ನ ಜಾಸ್ತಿ ಹಾಕೋಬಾರ್ದು. ಸ್ವಲ್ಪ ಬೇಕು ಅನಿಸಿದ್ರೆ ಒಂಚೂರು ತಕ್ಳಿಸ್ಕೋಬೇಕು. ಕರಿಬೇವು ನೋಡು ತೊಳೆಯಕ್ಕಿಟ್ಟಿದ್ದೀನಿ. ಇದನ್ನ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೋತೀನಿ. ಅದೇ ಎಣ್ಣೆ ಅಮ್ಮ ನೀರು ಏನದು ಹೇಳು, ನೀರು ಹಾಕಿದ್ರೆ ಚೆನ್ನಾಗಿ ಇಟ್ಕೋತೀನಿ. ಹಂಗಂತ ಹಾಕ್ದೇನೆ ಇರೋಕ್ಕಾಗಲ್ಲಲ್ವಾ. ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಚೂರು ಎಣ್ಣೆನಲ್ಲಿ ಫ್ರೈ ಮಾಡ್ಕೋತೀನಿ. ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಜೀರಿಗೆ ಹಾಕೋಬೇಕು, ಉಪ್ಪು ಹಾಕೋಬೇಕು, ಎಣ್ಣೆ ಹಾಕೋಬೇಕು. ಇನ್ನೂ ಐತೆ ಬೈಗ. ಫಸ್ಟು ಇದನ್ನ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಆ ಕಡೆ ಹೋಗು ಪ್ರಿಯಾ. ನೋಡಿ ನಾನು ಹೇಳ್ದೆ ಪ್ರಿಯಾ ಬೇಡ. ಏನು ಮಾಡ್ಬೇಕು ಗೊತ್ತಾ, ಯಪ್ಪ ಗಾಯ್ಸ್ ನನ್ನ ಸ್ಟ್ರಗಲ್ ನಿಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ ಹಿಂದೆ ವಿಡಿಯೋ ಮಾಡ್ತಿರೋದ್ರಿಂದ. ನಮ್ಮ ಅಮ್ಮಂಗೂ ಗೊತ್ತಾಗ್ತಾ ಇಲ್ಲ ನಾನು ಹೆಂಗೆ ಇಟ್ಕೊಂಡು ಮಾಡ್ತಾ ಇದ್ದೀನಿ ಅಂತ. ನಮ್ಮಮ್ಮ ಅಡುಗೆಯಲ್ಲೇ ಬ್ಯುಸಿ ಆಗ್ಬಿಟ್ಟವ್ರೆ. ನೋಡು ಕೈನ ಸ್ವಲ್ಪ. ಏನಾಯ್ತು? ಕರೆಂಟ್ ಇಲ್ಲ ಅಂತ ಗಾಯ್ಸ್. ಇಲ್ಲಿ ನೋಡಿ, ಇಲ್ಲಿ ನನ್ನ ಕಷ್ಟನ. ಸಾರಿ ಕೇಳಿ ಮತ್ತೆ ಆರಿದ್ರೆ ಮಣಿ. ನಾನಂತೂ ಫೋನ್ನೇ ಎಣ್ಣೆಗೆ ಹಾಕ್ಬಿಡ್ತೀನಿ. ನೋಡಿ ಫೋನ್ಗೋಸ್ಕರ ಹೆಂಗೆ ಬೈತಾರೆ. ಏನ್ ಗಾಯ್ಸ್ ಇದು ಹಿಂಗ್ ಮಾಡ್ತಾರೆ ನಮ್ಮಮ್ಮ? ಏನಿಲ್ಲ, ನಿಮ್ಮಮ್ಮ ಎಲ್ಲಾರು ಮಾಡ್ದಂಗೆ ಮಾಡೋದು, ಡಿಫ್ರೆಂಟ್ ಆಗಿ ಏನಿಲ್ಲ. ನಾನು ಬೇರೆಯವ್ರ ಅಮ್ಮಂದಿರು ನೋಡಿಲ್ಲ, ಅದಕ್ಕೆ ನೀನು ಯಾವಾಗಲೂ ಯೂನಿಕ್. ನೋಡಿ ಎತ್ತುತ್ತಾರೆ ಈಗ. ಅಮ್ಮ ನಂಗೆ ಭಯ ಆಗುತ್ತೆ ಅಮ್ಮ. ಯಾಕೆ ಸುಮ್ಮನೆ ಭಯ ಪಡ್ತೀಯ? ಮತ್ತೆ ಬಿದ್ರೆ ಯಾಕೆ ಬಿಡುತ್ತೆ? ಏನು ಗೊತ್ತಾ, ಎಣ್ಣೆಗೂ ನೀರಿಗೂ ಆಗಲ್ಲ. ಬಿಸಿ ಎಣ್ಣೆಗೆ ನೀರಿನ ಅಂಶ ಇರೋಂಥ ಯಾವುದೇ ವಸ್ತು ಹಾಕಿದ್ರು ಕೂಡ ಹಂಗಾಗತ್ತೆ. ಗಾಯ್ಸ್ ನೋಡಿ ಮ್ಯಾಂಗೋ ತಗೊಬಂದಿದ್ದು ಯಾವಾಗ? ಮೊನ್ನೆ ತಗೊಬಂದಿದ್ದು ಗಾಯ್ಸ್. ತಿನ್ಬಿಟ್ಟಿದ್ದೀವಿ. ಸರಿಯಾಗಿ ತಿಂದಿದ್ದೀರಲ್ವಾ? ಹೌದು. ದಿನಕ್ಕೆ 1-2 ಖಾಲಿ ಆಗ್ತೈತೆ. ಇಷ್ಟ ಅಲ್ವಾ? ಸೀಸನಲ್ಲಿ ತಿನ್ಬೇಕಲ್ವಾ? ಜೀರಿಗೆ ಹಾಕೋತೀವಿ.
ಮೆಣಸು ಸಾರಿ ಮೆಣಸು ಏ ಜೀರಿಗೆ ಚಿನ್ನಮ್ಮ ನೀನು ಜೀರಿಗೆ ಸೋಂಪು ಮಕ್ಕುಗಿತಾರಪ್ಪಿ ನೀನಂಗಂದ್ರೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಂಡಷ್ಟು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಒಂದು 2-3 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ನಾನು ಸ್ಪೂನಲ್ಲಿ ಹಾಕಲ್ಲ, ಕಣ್ಣಳ್ತಲ್ಲಿ ಉದುರಿಸ್ಕೋತೀನಿ ಅಷ್ಟೇ. ಕಣ್ಣಳ್ತೆ ನಾನಾಗಿದ್ರೆ ಎಲ್ಲ ಸುರಿದು ಬಿಡುತ್ತಿದ್ದೆ. ಇದು ಈಕ್ವಲ್ ಹಾಕೋಬೇಕು. ಏನು ಗೊತ್ತಾ, ಚಿರೋಟಿ ರವೆ ಮತ್ತೆ ಮೈದಾ ಎರಡನ್ನೂ ಈಕ್ವಲ್ ತಗೊಂಡಿದ್ದೀನಿ. ಇದನ್ನ ಈಕ್ವಲ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಗಾಯ್ಸ್ ಸುರಿದ್ರು, ಎರಡನ್ನೂ ಜೊತೆಲೆ ಹಾಕೊಳ್ಳೋಣ. ಸುರಿತಾ ಇದ್ದಾರೆ ಸರಿನಾ? ಈಗ ಅದಕ್ಕೆ ಬಿಸಿ ಬಿಸಿ ಎಣ್ಣೆ. ಈಗ ಅಪ್ಪ ಮತ್ತೆ ಆರುತ್ತೆ ಮಾಡಿ ನಿಧಾನ. ಆರದಕ್ಕಾಗತ್ತೆ. ಇಲ್ಲಿ ಬಿಸಿ ಎಣ್ಣೆ ಐತಲ್ಲ, ಇದನ್ನ ತಡಿ ಒಂದು ನಿಮಿಷ. ಒಂದೆರಡು ಕರಿಬೇವು ಐತೆ. ಬಿಸಿ ಬಿಸಿ ಎಣ್ಣೆನೆ ಹಾಕೋಬೇಕು. ನೋಡಿ ಕಲ್ಸಕ್ ಕೈ ನೋವು ಬರಲ್ವಾ? ಕೈಯಾಗ ನೋವು ಬರುತ್ತೆ ಪಿ. 1-2 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. 2 ಟೀ ಸ್ಪೂನ್ ಅಷ್ಟು. ಇದು ಸ್ವಲ್ಪ ದೊಡ್ಡ ಸ್ಪೂನ್. ಟೀ ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ. ತೀರಾ ಜಾಸ್ತಿನೂ ಹಾಕೋಬಾರ್ದು, ಒಂಥರ ಕರ್ಗೋಗ್ಲೂಬಾರ್ದು, ತೀರಾ ಗಟ್ಟಿನೂ ಆಗ್ಬಾರ್ದು. ಇದೊಂದು ಚೂರು ಕುರುಮ್ ಒಂದಷ್ಟು ಕುರುಮ್ ತುಂಬಾ ಚೆನ್ನಾಗಿರುತ್ತೆ. ಈಗ ಏನ್ ಮಾಡ್ಬೇಕು ಅಂದ್ರೆ ಚೆನ್ನಾಗಿ ಕ್ಯೂಸ್ಬೇಕು. ಇದೈತರ ನೋಡಿ ಈರುಳ್ಳಿನಲ್ಲೇ ರಸ ಬಿಡುತ್ತೆ ಪಿ, ನೀರಿನ ರಸ. ಈರುಳ್ಳಿನಲ್ಲೂ ರಸ ಇದೆಯಾ? ಗೋಡಂಬಿ ಹಾಕಿರೋದ್ರಿಂದ ತಿನ್ಬೇಕಾದ್ರೆ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಫ್ಲೇವರ್ ಏನು ಬರಲ್ಲ. ಫ್ಲೇವರ್ ಬರೋದೇನಿದ್ರು ಜೀರಿಗೆ ಮತ್ತು ಕರಿಬೇವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಬೇಕಂದ್ರೆ ಸ್ವಲ್ಪ ನೀರು ತಕ್ಕಿಸ್ಕೋಬೇಕು. ಅತಿಯಾಗಿ ಎಣ್ಣೆ ತುಪ್ಪನೂ ಹಾಕೋಬಾರ್ದು. ಅದೇನಾಗುತ್ತೆ ಅಂದರೆ ಕರಗ್ದಂಗೆ ಆಗುತ್ತೆ. ರುಚಿಗೆ ತಕ್ಕಷ್ಟು ಹಾಕೊಂಡಿದ್ದೀನಿ. ಬಾಯಿಗಿಟ್ರೆ ಕರಗ್ದಂಗೆ ಆಗ್ಬಿಡ್ಬಾರ್ದು. ಸ್ವಲ್ಪ ಕುರುಮ್ ಅನ್ಬೇಕು. ಕುರುಕ್ಲು ತಿಂಡಿಗಳೆಲ್ಲ ಕುರುಮ್ ಅಂದ್ರೇನೆ ಚಂದ. ಕಟುಮ್ ಅನ್ಬಾರ್ದು. ಕಟುಮ್ ಅನ್ನೋದು ಕಟ್ಟುಮ್ ಅಂತೆ. ಅದೇನ್ ಗೊತ್ತಾ, ಅದು ಚೆನ್ನಾಗಿ ಹದ ಬಂದಿಲ್ಲ ಅಂತ ಅರ್ಥ. ನೋಡಿ, ಈ ಈರುಳ್ಳಿದು ಸ್ವಲ್ಪ ನೀರು ಬಿಡಬೇಕು. ಹಾಗಾಗಿ ಒಂದು 10 ನಿಮಿಷ ಬಿಡಬೇಕು. 10 ನಿಮಿಷ ಬಿಟ್ಟಾಗ ಈರುಳ್ಳಿನಲ್ಲಿ ಇರೋಂಥ ನೀರಿನ ಅಂಶ ರವೆಗೂ ಮೈದಾಗೂ ಹೊಂದ್ಕೊಡುತ್ತೆ. ಅಷ್ಟು ಮಾಡ್ಕೋಬೇಕು. ಏನೋ ಮಾಡ್ತೀರಾ ಮಾಡ್ಕೊಡಿ, ನಾವು ತಿಂತೀವಿ. ಮಾಡ್ದಾಗ ತಿಂತೀರಲ್ಲ ಮಗ್ನೆ. ಅತಿಯಾಗಿ ಈರುಳ್ಳಿನೂ ಹಾಕೋಬಾರ್ದು. ಚರ್ಪಿಸ್ಕೊಂಡು ತಿಂತೀವಿ. ಚಪ್ಪಿಸ್ಕೊಂಡು ಅಮ್ಮ ಯಾಕೋ ನಂದು ಕನ್ನಡ ಫ್ಲೂಯೆಂಟ್ ಚೆನ್ನಾಗಿಲ್ಲ ಅಲ್ವಾ? ಜಾಸ್ತಿ ಮಾತಾಡೋದು ಕಡಿಮೆ ಮಾಡ್ಬಿಟ್ಟಿದೀನಿ, ಅದಕ್ಕೆ. ಪಟಾಪಟ ಅಂತೀಯಪ್ಪಿ. ನೋಡಿ, ಈಗ ಒಂಚೂರು ನೀರು ತಪ್ಪಿಸ್ಕೊತೀನಿ. ಇಲ್ಲಿ ಈ ರೀತಿ ಆಗೈತಲ್ವಾ? ಇದಕ್ಕೊಂಚೂರು ನೋಡಿ ಗಾಯ್ಸ್, ಕೈ ಸುಡ್ತಲ್ಲ ಎಣ್ಣೆಲಿ ಕಳ್ಸಿ, ಅದಕ್ಕೆ ನೀರು ಗೊತ್ತಿರೋದಕ್ಕೆ. ನೀನು ನನ್ನ ಮಗಳಲ್ವಾ, ಅದಕ್ಕೆ ನನಗೆ ಏನಾದ್ರೂ ಗೊತ್ತಾಗುತ್ತೆ. ವಾಟ್ ಯು ಫೀಲ್ ಐ ಫೀಲ್ ಟು. ಏನ್ ಹೇಳು ಏನ್ ಹೇಳವ? ನಮ್ಮ ಅಕ್ಕ ನಿಮ್ಮ ಅಕ್ಕಂಗೆ ಸಖತ್ ಇಷ್ಟ. ಇದು ಮಾತ್ರ ಸಖತ್ ಇಷ್ಟಪಡುತ್ತೆ ಪಾಪ. ಅದೇನು ಇಷ್ಟಪಡಲ್ಲ ಇಂಥವು. ಇಷ್ಟಪಡ್ತಾಳೆ. ಏನ್ ಇಷ್ಟಪಡ್ತಾಳೆ? ಇದನ್ನ ಒಬ್ಬೊಬ್ಳೆ ಮಾಡ್ಕೊಂತಿದ್ದೆ ಅಂದ್ರೆ ಒಬ್ಬೊಬ್ಳೆ ಅಲ್ಲ, ನನ್ ಗೊತ್ತಿಲ್ದಂಗೆ ಮಾಡ್ಬಿಟ್ಟು ನನಗೆ ಕೊಟ್ಟು ಕಳಿಸ್ತಾಳೆ. ಸಖತ್ ಇಷ್ಟ ಇಂಥದ್ದು. ಹೆಚ್ಚು ಕಮ್ಮಿ ನಾನು ಇಲ್ಲಿ ಚಿಕ್ಕ ಲೋಟದಲ್ಲಿ ನೀರು ಹಾಕೊಂಡಿದ್ದೀನಪ್ಪ. ಇಷ್ಟು ದೊಡ್ಡ ಲೋಟ, ಚಿಕ್ಕ ಲೋಟ. ಪ್ರಿಯಮ್ಮ ತುಂಬಿರೋದು ಹಾಕದ್ ನಮ್ಮನ್ನೇ ಮಿಸ್ಗೈಡ್ ಮಾಡ್ತೀವಿ ಅವ್ರಿಗೆ ಜನಗಳಿಗೆ. ಮಿಸ್ಗೈಡ್ ಮಾಡಿದ್ರು ನೀನ್ ಇದೆಯಲ್ಲ ಸರಿ ಮಾಡಕ್ಕೆ. ನಿನ್ ತರನೇ ತರ್ಲೆ. ಈರುಳ್ಳಿ ಸ್ವಲ್ಪ ರಸ ಬಿಡುತ್ತೆ. ಅಲ್ಲಿ ತನಕ ಸ್ವಲ್ಪ ಮ್ಯಾರಿನೇಟ್ ಮಾಡೋಣ ಒಂದು 10 ನಿಮಿಷ. ಇದೇನಾಗುತ್ತೆ ಅಂದ್ರೆ ತಟ್ಟಿರೋ ವಡೆ ಇದುವೆ. ತಟ್ಟಿರೋ ವಡೆ ಒಂದು 10 ನಿಮಿಷ ನೆನಿಲಿ. ಹಿಂಗೆ ಅಮ್ಮ ಹಿಂಗೆ ಹಾಕ್ಬಿಡು ಎಣ್ಣೆಗೆ. ಏನು ಹೆಂಗೆ ಹಾಕ್ಬಿಡು ಎಣ್ಣೆಗೆ? ಇಷ್ಟನ್ನು ತೆಗ್ದಂಗೆ ಹಾಕ್ತೀನಿ. ವಾ, ರೊಟ್ಟಿದ್ ನೋಡಿ ಇಂಥ ಬ್ರಿಲಿಯಂಟ್ ಹೇಳೋದು ನಮ್ಮಮ್ಮ. ಬ್ರಿಲಿಯಂಟ್, ಅದಕ್ಕೆ ನಾನು ಬ್ರಿಲಿಯಂಟ್. ಏನು ಮಾಡ್ಕೋಬೇಕು? ನೀನು ಬ್ರಿಲಿಯಂಟ್, ನೀನು ಬ್ರಿಲಿಯಂಟ್, ನಾನು ಬ್ರಿಲಿಯಂಟ್. ಈಗ ಪಾತ್ರೆ ತೊಳಿತಾ ಇದ್ದಾರೆ ನಮ್ಮಮ್ಮ. ಈರುಳ್ಳಿ ಹಚ್ಕೊಂಡಿದ್ದ ಅಷ್ಟೇ. ಕರೆಂಟ್ ಹೋಗ್ಬಿಟ್ರೆ ಏನ್ ಮಾಡಕ್ಕೂ ನೋಡಿರಲ್ಲ ಚಿನ್ನ, ಬೇಜಾರು. ನೋಡಿ ಗಾಯ್ಸ್, ಇವಾಗ ಎಲ್ಲ ಕ್ಲೀನ್ ಮಾಡಿಟ್ರು ನಮ್ಮಮ್ಮ. ನಾನಾಗಿದ್ರೆ ಎಷ್ಟು ತಗೋಬೋದಿತ್ತು ಹೇಳು ಮಾಡಿ. ನಿಜ ನಿಜ ಅನ್ನಲ್ಲ, ಕಮ್ಮಿ ಏನು 2 hours. ನೀನು ಕರೆಂಟ್ ಬಂತು ಸದ್ಯ ಕಣಪ್ಪ. ಎಷ್ಟೊತ್ತಿಂದ ಕರೆಂಟ್ ಇರಲಿಲ್ಲ ಗೊತ್ತಾ? ಒಂದೊಂದ್ಸರಿ ಬೇಜಾರಾಗುತ್ತೆ. ಗಾಯ್ಸ್, ಕರೆಂಟ್ ಈಗ ಬಂದಿದೆ ನೋಡು.
ಗೈಸ್ ನೋಡಿ ಇವಾಗ ಬಿಸಿಲು ಬಂದಿದೆ ಅಲ್ಲಿ ಕಾಣಿಸ್ತಿದ್ಯಾ ಇಲ್ಲಿ ಬಿಸಿಲು. ನಾನು ಸಾಬೂದನ್ನ ತರಿಸಿದೆ. ಅಮ್ಮ ಏನಿದು ರೌಂಡ್ ರೌಂಡ್ ಹೇಳ್ತಾನೆ. ಸೊ ಸಾಬೂದನದಲ್ಲಿ ಸಂಡಿಗೆ ಹಪ್ಪಳ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ತರಿಸಿದೆ. ನೋಡಿದ್ರೆ 4 ದಿನದಿಂದನೂ ಮೋಡ ಮಳೆ ಹಿಂಗೆ ಆಗ್ಬಿಟ್ಟಿದೆ. ಹಿಂಗೇನ ಜೂನ್ ಅಂದ್ರೆ ಜೂನಲ್ಲಿ ಇನ್ನು ಜೂನ್ ಜುಲೈನಲ್ಲಿ ಸ್ಟಾರ್ಟ್ ಆಗುತ್ತೆ. ಜೂನ್ ಜುಲೈನಲ್ಲಿ ಇನ್ಮೇಲೆ ಮಳೆನೇ. ಬಿಸಿಲು ಮುಗೀತು, ಹಾಂ ಸಮ್ಮರ್ ಹೋಯ್ತು. ಎಣ್ಣೆ ನೋಡಿ, ಎಣ್ಣೆ ಈಗ ಬಿಸಿ ಮಾಡಕ್ಕೆ ಇಡ್ತೀನಿ. ಅದಕ್ಕೆ ಕೊಂಚം ಸ್ಟವ್ ಒರೆಸ್ಕೊಂಡಿರ್ತೀನಿ ಈಗ ಫಸ್ಟು. ಬಿಸಿ ಎಷ್ಟು ಕ್ಲೀನ್ ಮಾಡ್ತಾರಂದ್ರೆ ನಾನು ಅಷ್ಟು ಕ್ಲೀನ್ ಮಾಡಲ್ಲ. ನೀನು ಹಾಲಿಗೆ ಕೊಟ್ಬಿಡ್ಲ ಅಪ್ಪಿ? ಬೇಡ ಮಣಿ, ಹಾಕಿ ನೋ. ಮನೆ ಕ್ಲೀನ್ ಮಾಡ್ಕೊಳಕ್ಕೆ ಬೇಜಾರು. ಎಲ್ಲಾನು ಮಾಡಕ್ಕೆ ಹಿಂಸೆ ಆಗುತ್ತೆ, ನಿಜ ತಾನೇ? ಹೌದು. ಅಲ್ವಾ ಅಪ್ಪಿ? ಮಿಸ್ ಮನು ಅವ್ರಿಗೆ ಐ ಆಮ್ ನಾಟ್ ಕುಳ್ಳು. ಮುದಮ್ಮ ಕುಳ್ಳು ಮುದಮ್ಮ ನೀನು. ಗೈಸ್ ನಮ್ಮಮ್ಮ ಅದರ ನಿಕ್ ನೇಮಲ್ಲಿ ಕರೀತಾರೆ ಅಷ್ಟೇ. ನಾನು ಮ್ಯಾಕ್ಸಿಮಮ್ ಒಂದು 4 to 6 ಇದ್ದೀನಿ ಅಷ್ಟೇ. ಮ್ಯಾಕ್ಸಿಮಮ್ ಅಲ್ಲ 4 to 7 ಏನೋ. ಕರ್ಬೇವು ಹಂಗೆ ಇದೆ, ಏನು ತೊಂದರೆ ಇಲ್ಲ ಅಲ್ವಾ? ತೊಂದರೆ ಇದೆ, ಸೀದೋಗುತ್ತೆ ಬೇಯ್ದು ಅದು. ಬೇಯ್ದು ಗೈಸ್ ನೋಡಿ ಈಗ ತಡ್ತಾರೆ ಇದನ್ನ ಈಗ ತಗೊಂಡು. ತೊಡ್ತಾರೆ ಪ್ರಿಯಮ್ಮ, ನಿಂಗೆ ತಟ್ಟುತ್ತಾರೆ ಅಂತ ಕರೆಕ್ಟಾಗಿ ಹೇಳು. ನಿನಗೆ ಬೇಡ ಬಂದೆ ನೀನು. ಈಗ ಒಂದು ಸ್ವಲ್ಪ ತಗೊಂಡು ತಡ್ತಾರೆ, ಉಂಡೆ ಕಟ್ಕೊಂಡು ತಟ್ಟಾರೆ. ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಸಾಕ್ಬಿಡು ಮಣಿ ನೀನು. ಕಲಿಸ್ತಾ ಇದ್ದಾರೆ. ರವೆ ಅಂತೂ ಸಖತ್ ನೀರು ಇಳಿಯುತ್ತೆ ನೋಡಿ. ಇಲ್ಲಿ ಗೋಡಂಬಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ನಿಮಗೆ ಅನಿಸುತ್ತೆ, ಅದು ಬೆಂದ್ಮೇಲೆ ಚೆನ್ನಾಗಿ ಕಾಣುತ್ತೆ ನೋಡಿ. ಹಿಂಗಂದ್ರೆ ಹಿಂಗೆ ಉಂಡೆ ಹಾಕ್ಬೇಕಿದೆ ಹಿಂಗೆ, ಗೊತ್ತಾಯ್ತಾ? ಬ್ರೆಡ್ ಒಂದು ಬಿಟ್ಟು ಬ್ರೆಡ್ ಆಮ್ಲೆಟ್ ಸಿಲ್ಲಿನಲ್ಲಿ ಬರೀ ಬ್ರೆಡ್ ಅಂತ ಇರ್ತಾಳಲ್ಲ, ಹಂಗೆ ನೀನ್ ಬರೀ ಬ್ರೆಡ್ ನೋಡಿ. ಎಣ್ಣೆ ನಮ್ಮನೆ ಸಿಲ್ಲಿನಲ್ಲಿ ಅವಳ ಹೆಸರೇನವ ಚಿನಿ ಮಾಡ್ಕೊತಾ ಇದ್ದೀನಿ. ನನಗೆ ಏನೇನು ಮಾಡಕ್ ಬರುತ್ತೆ ಅಂದ್ರೆ ಬಿಸಿ ನೀರು ಇಡ್ತೀನಿ, ಕಾಫಿ ಇಡ್ತೀನಿ, ಆಮೇಲೆ ಆಮ್ಲೆಟ್ ಮಾಡ್ತೀನಿ, ಹಾಲ್ಫ್ ಬಾಯ್ಲ್ಡ್ ಎಗ್ ಮಾಡ್ತೀನಿ, ಫುಲ್ ಬಾಯ್ಲ್ಡ್ ಎಗ್ ಮಾಡ್ತೀನಿ, ಆಮೇಲೆ ಬ್ರೆಡ್ನ ಬೇಯಿಸ್ತೀನಿ, ಅದ್ರ ಮೇಲೆ ಡೈರಿ ಮಿಲ್ಕ್ ಮೆಲ್ಟ್ ಮಾಡಿ ತಿಂತೀನಿ. ಅದಾದ ಮೇಲೆ ಇನ್ನೇನು ತಿಂತೀನಿ, ಆಮೇಲೆ ಬ್ರೆಡ್ ಸಂಚ್ ಒಂಚೂರು ಒಂದೇ ಒಂದು ಹಾಕಿ ನೋಡ್ತೀನಿ. ಈರುಳ್ಳಿನ ತಗೊಬಿಡು, ಯಾವುದನ್ನು ವೇಸ್ಟ್ ಮಾಡಿಬಿಡಿ. ಗೈಸ್ ನೋಡಿ, ನಾನು ಈರುಳ್ಳಿ ಹಾಕ್ತೀನಿ ಇದಕ್ಕೆ. ಸ್ವಲ್ಪ ಎಣ್ಣೆ ಕೈ ಮಾಡ್ಕೊಂಡು ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಿದೆ ಅಷ್ಟೇ. ನಾನು ಬೇಯ್ತಾ ಇದೆ ಈಗ ಈರುಳ್ಳಿ. ಚಿಕ್ಕದಾಗಿ ಹಾಕೊಡ್ತೀನಿ ಚಿನಿ. ನೋಡಿ ಹೆಂಗ್ ಪಟ್ ಅಂತ ದೊಡ್ಡವಾಗ್ಬಿಡ್ತದ. ಇದೇ ಥರ ನಾನು ಐಟು ಆಗಬಾರ್ದ. ಇಲ್ಲಿ ನೋಡಿ ತೋರಿಸಿದೆ ಅದು ದೊಡ್ಡದಾಗೋಯ್ತು ಅಂತ ನೀನೇ ದೊಡ್ಡದಾಗೆಲ್ಲ ಕೈ ಬೇಕಾಗಿಲ್ಲ. ಹಬ್ಬಾ, ನಾನಂತೂ ಟ್ಯಾನ್ ಆಗ್ಬಿಡ್ತೀನಿ ಫುಲ್ಲು. ಟೇಸ್ಟ್ ನೋಡೋಣ ಫಸ್ಟ್. ರೈಸ್ ಈಗ ಇದು ವೈಟ್ ಇದೆ ಅಲ್ವಾ, ಅದೇ ಥರ ನಾನು ಇರ್ತೀನಿ. ಈಗ ನಾನು ಎಣ್ಣೆಗೆ ಹಾಕೋರೆ ನಾನು ಫುಲ್ ಟ್ಯಾನ್ ಆಗ್ಬಿಡ್ತೀನಿ, ಬ್ರೌನ್. ನೀನೇ ಹೇಳಿದ್ದು ಎಣ್ಣೆಗೆ ಹಾಕ್ತೀನಿ ಅಂತ, ಇವಾಗ ನೋಡಿ ಹೆಂಗಂತಾರೆ ಅಂತ. ಇದೇ ಥರ ನಾನು ಹೈಟ್ ಆಗಬಾರ್ದ ಅಂದೆ. ನಾನು ಎಣ್ಣೆಗೆ ಹೋಗಿ ಹೈಟ್ ಹಾಕ್ತೀನಿ ಅಂದಿಲ್ಲ. ಗೈಸ್ ನೋಡಿ, ನಮ್ಮ ಅಮ್ಮ ನನ್ನ ಡಂಪ್ ಅನ್ಕೋಬಿಟ್ಟಿದ್ದಾರೆ. ಬೇಡ ಬಿಡು. ಡಂಪ್ ಅಂದರೆ ಈಗ ನಾನು ಹೇಳಿದ ನಿಮಗೆ ಅರ್ಥ ಆಗಲ್ಲ ಕರೆಕ್ಟಾಗಿ. ಸ್ಕ್ಯಾಮ್ ಅದು ಗೊತ್ತಿಲ್ಲ ನಿಮಗೆ. ಹಾಕ್ಬೇಡ ನಿಮ್ಮಷ್ಟು ಇಂಗ್ಲೀಷ್ ಬರಲ್ಲ. ಅಚ್ಚ ಕನ್ನಡತಿ, ನಮ್ಮ ಅಮ್ಮನ ಕನ್ನಡ ಆಗೋಯ್ತು ಈಗ. ನನಗೆ ನಿನ್ನಷ್ಟು ಇಂಗ್ಲೀಷ್ ಬರಲ್ಲ. ನಾನು ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಾರೆ ಏನು ಬೇಕಾದ್ರೆ ಅರ್ಥ ಮಾಡ್ಕೋತೀನಿ. ಅಪ್ಪಿ ನೀನು ಉರಿ ಕಮ್ಮಿ ಮಾಡ್ಬಿಟ್ಟಿದೆ ಅಪ್ಪಿ. ಸಿಮ್ಮು ಅಯ್ಯಪ್ಪ ದೇವರೇ, ಹೇಳಿದ್ದು ಇವರೇ, ಏನಪ್ಪ ನಾನು ಮಾಡಲಿ ಈಗ. ಸಾರಿ ನಿಂಗೆ ಹಾಲು ಇಟ್ಕೊಟ್ಟಿಲ್ಲ. ಬೇಡಮ್ಮ, ನೀನು ನಂಗೆ ಹಾಲು ಬೇಡ, ನೀನು ಇಟ್ಕೋ. ಅಡುಗೆ ನಾವು ಮಾಡೋದು ಹೋಗಿ. ಅಮ್ಮ ಅಡುಗೆ ಬೆಂಡೆಕಾಯಿ ಹುಳಿ ಮಾಡ್ತಾರಂತೆ ಗಾಯ್ಸ್. ನಂಗಂತ ಬೆಂಡೆಕಾಯಿ ಹುಳಿ ಮೊಸರು ತಂದ್ಬಿಡು.
ಹೋಗೋ ತಿನ್ನು, ಏನಾಗಲ್ಲ. ಒಂದ್ ಟೈಮ್ ಬೆಂಡೆಕಾಯಿ ಹುಳಿ ಚೆನ್ನಾಗಿರಲ್ಲ. No. ನನ್ ಕೈಲಂತ ಅಡುಗೆ ಮಾಡಕ್ ಒಂದೊಂದ್ಸರಿ ಸಕ್ಕ ಸಿಟ್ಟು ಬರುತ್ತೆ. ಏನ್ ಮಾಡ್ತೀರ ಅನ್ನೋದು ತಿನ್ನಿ ಅಷ್ಟೇ. ಗಾಯ್ಸ್ ಮೊದ್ಲು ನಮ್ಮಮ್ಮ ಎಷ್ಟು ಚೆನ್ನಾಗಿ ಇದ್ ಮಾಡ್ತೀವಿ, ಈಗ್ಲೂ ಮಾಡ್ತಾರಿಲ್ಲ ಅಂತಲ್ಲ. ಇವಾಗ ನಮ್ಮಮ್ಮ ಬೆಂಡೆಕಾಯಿ ಹುಳಿ ಬೇಡ, ಬೆಂಡೆಕಾಯಿ ಪಲ್ಯ ಮಾಡು, ಬೇಕಾದ್ರೆ ನಾನು ಅವ್ರಿಗೆ ಚಪಾತಿ ಹಾಕೊಡ್ತೀನಿ, ನೀನ್ ಬಂದ್ಮೇಲೆ ನಿನ್ಗೂ ಹಾಕೊಡ್ತೀನಿ. ಹುಳಿ ಮಾಡ್ಬಿಟ್ಟು ಹಂಗಾರೆ ಬೆಂಡೆಕಾಯಿ ಹುಳಿ ಬೇಡ, ಬೆಂಡೆಕಾಯಿ ಪಲ್ಯ. ಕಾಲ್ ಕೆಜಿನಲ್ಲಿ ಆಗಲ್ಲ ಕಣವ, ಎಲ್ರಿಗೂ ಅದು. 1/4 ಕೆಜಿನಲ್ಲಿ ಬೇಕಾದ್ರೆ ಹುಳಿ ಮಾಡ್ಬೋದು, ಪಲ್ಯಕ್ಕೆ ಸಾಲದಿಲ್ಲ ಪ್ರೇಮ. ನೀನು ಅವ್ರಿಗೆ ಏನ್ ಹೇಳಿ ಅದು ರಘುನುವೆ ಇವನು ಬರ್ತಾನಂತೆ ಬೇರೆ. ಯಾರು? ಏನ್ ಮಾಡೋದು ಗೊತ್ತಿಲ್ಲ. ಟೊಮೆಟೊ ಸಾರು ಮಾಡ್ಬಿಡು, ಅದೇ ಬೆಸ್ಟ್. ಟೊಮೊಟೊ ಸಾರು ಚಂದ ಅಲ್ಲ ಪಾಪ, ಮಕ್ಳು ಅಲ್ಲಿಂದ ಬರ್ತವೆ. ಏನ್ ಮಾಡೋದು ಈಗ? ನಾನ್ ಬೇರೆ ಮೆಡಿಕಲ್ ಹೋಗ್ಬೇಕು. ನೋಡುವ ಅಡುಗೆದ ಆಮೇಲೆ ನೋಡೋಣ. ಈಗ ಗೋಲ್ಡನ್ ಬ್ರೌನ್ ಆಗೋ ತನಕ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇವಳು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟಿದ್ಲು, ಹಂಗಾಗಿ ನಾನು ಹೈಯಲ್ಲಿ ಇಟ್ಕೊಂಡಿದ್ದೀನಿ ಫ್ಲೇಮ್ನ. ಇದು ಸುಮ್ಮನೆ ಜಸ್ಟ್ ಟೇಸ್ಟಿಗೆ ಅಷ್ಟೇ ಹಾಕಿರೋದು. ಮನುಷ್ಯ ನಿನಗೆ ಬಿಸಿ ಬಿಸಿಯಾಗಿ ಸಿಗಲ್ಲ, ಈ ವಿಡಿಯೋನಲ್ಲೇ ನೋಡ್ಕೊಬಿಡು. ಪಾಪ ನಮ್ಮಮ್ಮ ನನ್ನ ಮಗಳು ತಾನೇ ನೀನು. ನಮ್ಮಮ್ಮ ನೋಡಿ ಹೆಂಗ್ ಟ್ರಿಗರ್ ಆಯ್ತಾರೆ, ನನ್ನ ಬ್ಯೋರ್ ಉರಿಸ್ತಿದ್ರೆ ಇವ್ರಿಗೊಂಥರ ತೆಗೆ ನಮ್ಮಮ್ಮ ಅಂತೂ ನನಗೆ ಒಂದೊಂದ್ಸತಿ ಮಾತೇ ಕೊಡೋಕ್ಕಾಗಲ್ಲ. ಮಾತಾಶ್ರೀ ನನಗೆ ಒಂದೊಂದ್ಸತಿ ಮಾತು ಕೊಡೋಕ್ಕಾಗಲ್ಲ. ಈಗ ಇದು ಆಗಿದೆ, ಕಟ್ ಮಾಡಿ. ಈಗ ಬಿಸಿ ಇದೆ ಕಣಪ್ಪಿ, ಚೆನ್ನಾಗೈತೆ ಒಟ್ಟಿನ, ಸ್ಮೂತಾಗಿ ನಿನ್ ಥರನೇ ಚೆನ್ನಾಗಿದೆ, ಅಂತಾರ. ಸಾಫ್ಟಿ. ಮತ್ತೆ ಮುಡ್ತೀಯ ಬೆವರಾಗಿದೆ ಅಂತ ಅಂದು ಕೇಳಲ್ಲ ಅವಳು ಕೊಟ್ಟಿಲ್ಲ. ತಿನ್ನು ಅನುಷಾ, ನೋಡು ಬಿಸಿ ಬಿಸಿ ತಿಂತ ಇದೀವಿ, ಬೇಕಂದ್ರೆ ಬೇಗ ಬಾ. ನಂಗೆ ಇದರಲ್ಲಿ ಈರುಳ್ಳಿನ ಸಖತ್ ಇಷ್ಟ. ಸೈಕ ಬಂದ ಇದನ್ನು ಇದರಲ್ಲೇನೆ ಒಂಚೂರು ಎಣ್ಣೆ ಫ್ರೈ ಮಾಡ್ಕೊಂಡು ಏನು ಗೊತ್ತಾ, ರವೆ ಸ್ವಲ್ಪ ನೆನಿಬೇಕು. ಚಂದ ನೋಡಿ, ಚೆನ್ನಾಗಿ ಬಂದಿಲ್ವಾ? ಚೆನ್ನಾಗಿ ಬಂದಿದೆ. ಆದರೆ ಮೊದಲನೇದು ಹಾಕಿರೋದಲ್ವಾ, ಒಂದೇ ಬೇಯಲ್ಲ ಕರೆಕ್ಟಾಗಿ. ಜೊತೆಲಿ ಬೆಂದಾಗ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಈ ಥರ ಒತ್ಕೊಳ್ಳೋದು, ಒಂದು 5-6ನ ಜೊತೆಲೆ ಒತ್ಕೊಂಡು ಹಾಕಿದ್ರೆ ಸರಿ ಹೋಗುತ್ತೆ. ಸ್ವಲ್ಪ ತೆಳುಗೆ ಹಾಕೋಣ, ಚೆನ್ನಾಗಿರುತ್ತಲ್ಲಪ್ಪ. ತೀರಾ ತೆಳುನೂ ಹಾಕ್ಬಾರ್ದು, ತೀರಾ ಮಂದಕ್ಕೂ ಹಾಕ್ಬಾರ್ದು ಅಲ್ವಾ? ಅನುಷಂಗೆ ಹಿಟ್ಟನ್ನ ಕೊಟ್ಟು ಕಳ್ಸಿದ್ರವಳು ಹಾಕೊಳ್ಳಿ ಅಲ್ಲಿ. ಆದ್ರೆ ಈಗ ಸಿಲಿಂಡರ್ ಇಶ್ಯೂ ಇಂದ ಮಾಡೋಕ್ಕಾಗ್ತಿಲ್ಲ. ಹಿಂಗೆ ಕೊಟ್ಟು ಕಳ್ಸೋಕ್ಕಾಗತ್ತೆ, ಅಲ್ಲಿ ನೀನು ಮಾಡ್ಕೋದಿಲ್ಲ ಅಂತ. ಅಷ್ಟು ತಿನ್ಬೇಕು ಅಂತ ಅಂದ್ರೆ ಬೇಕ್ರಿಗಳಲ್ಲಿ ಸಿಗುತ್ತೆ ಅಲ್ವಾ? ಮತ್ತೆ ಏನಕ್ಕೆ ಇದೆಲ್ಲ ಏನಿದ್ರು ಮಾಡಿ ಬೇಕಾದ್ರೆ ಕೊಟ್ಟು ಕಳಿಸ್ಬೋದು ಅಷ್ಟೇ. ಉಳಿದ್ರೆ ಅವಳೇ ತಗೊಂಡೋಗಿ ಸುಂದರ, ಸುಮಾರು ಉಳಿಯುತ್ತೆ. ಅವಳಿಗೆ ಎಷ್ಟು ಬೇಕಷ್ಟು ತಗೊಂಡೋಗ್ತದೆ. ಉಂಡೆ ಮಾಡಿ ಆಯ್ತಾ. ಇದು ಗಿಂಚ್ಕೊಂಡಂಗೆ ಆಗುತ್ತೆ, ಯಾಕಂದ್ರೆ ಈರುಳ್ಳಿ ಸ್ವಲ್ಪ ದಪ್ಪ ಕಟ್ಟಿ ಉದ್ದುದ್ದು ಕಟ್ ಮಾಡಿರ್ತೀವಲ್ವ, ಅದಕ್ಕೆ ನೋಡಿ ರೌಂಡ್ ಮಾಡ್ಕೋಬೇಕಷ್ಟೇ. ನೋಡಿ ಪದೇ ಕರೆಂಟ್ ಹೋಗ್ತೈತೆ, ಮಳೆ ಬಂದಿರೋದಕ್ಕೂ. ಇವಾಗ 4 ತಟ್ಟು ಇಟ್ಕೊಂಡಿದ್ದೀನಿ, ಇದನ್ನ ಹಿಂಗೆ ತೆಗೆದು ಹಾಕ್ತೀನಿ. ಬಾ ಬಿಡು, ಬಿಟ್ರೆ ಕಷ್ಟ. ಕೈಗೆ ಹಾಸ್ಬಿಟ್ರೆ ಆಮೇಲೆ ಕಷ್ಟ ಅಂದೆ. ಆನಂದ ಅಂತ ಅಂದೆ ಅಲ್ವಾ? ಕಷ್ಟ. ಏನ್ ಅಕ್ಕೆ ಅಡಿಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹಾಸಿದ್ರೆ ಆನಂದ, ಮನೇಲಿ ಅಂತ. ಈಗ ಮನೇಲೇ ಇರೋದಲ್ವಾ? ನಿನ್ ಮಗಳೇ ಅಲ್ವಾ? ಹೌದು, ಆಡ್ತಾ ಇದೆ, ನಿನಗೆ ಗೊತ್ತಿರ್ಲಿಲ್ಲ. ಅವ್ರು ಏನ್ ಗೊತ್ತಾ ಗಾಯ್ಸ್, ಅವರು ಪ್ರೈಮರಿ ಅವ್ರು ಹೆಂಗಿದ್ದೆ ಅಂತ ಅವ್ರು ಹೇಳ್ಕೊಳಲ್ಲ. ಇಲ್ಲ, ನಾನು ಚಿಕ್ಕವರೆಲ್ಲ ಅಡಿಗೆ ಕಲ್ತಿದ್ದೀನಿ, ನಿಮ್ ತರ ಅಲ್ಲ. ಓ ಗ್ರೇಟ್. ನಿಮ್ ತರ ಆಗ್ಬಿಟ್ರೆ ಏನಿಲ್ಲ, ಏನಾಗುತ್ತೆ? ಒಂದ್ ಕಾಫಿ ಟೀನು ಮಾಡಕ್ಕಾಗಲ್ಲ ಪ್ರಿಯಮ್ಮ, ನಿಮ್ ತರ ಆಗ್ಬಿಟ್ರೆ. ನಾನ್ ಕಾಫಿ ಟೀ ಮಾಡ್ತೀನಿ, ಟೀ ಮಾಡಕ್ ಬರಲ್ಲ, ಕಾಫಿ ಮಾಡ್ತೀನಿ. ಟೀ ಯಾವಾಗ ಕಲಿಯೋದಂಗಾರೆ? ಟೀ ಮಾಡಿದೆ ಒಂದ್ಸತಿ, ಟೀ ಹಂಗಿರ್ಲಿಲ್ಲ ಅದು.
ಹದಿನೇಳು ವರ್ಷದ ಹುಡುಗಿಗೆ ಅವ್ನು ಟೀ ಮಾಡಕ್ ಬರಲ್ಲ ಅಂದ್ರೆ ಉಗಿತಾರೆ ಮಗುದ. ನೀನು ಯಾರು ಹೋಗಿತಾರೆ, ಹೆಂಗ್ ಹೋಗಿತಾರೆ? ಅದು ತಪ್ಪು. ನೀನ್ ಮಾತಾಡೋದು ತಪ್ಪು, ನಾನ್ ಮಾತಾಡೋದು ಸರಿ. ಒಂದೊಂದ್ಸತಿ ನೀನು ಮಾತಾಡ್ತೀಯ. ಯಾಕೆ ಹಳ್ಳಿ ಕಡೆ ಹೋಗು, ಅಡಿಗೆ ಮಾಡಿ ಊಟ ಮಾಡಕ್ ಇದು ಹಳ್ಳಿನೇ ಬೇರೆ, ಸಿಟಿನೇ ಬೇರೆ, ಆಯ್ತಾ? ನೀನು ಅನ್ನನೇ ತಿನ್ನೋದು, ಅವರು ಅನ್ನನೇ ತಿನ್ನೋದು. ಹೌದು, ನಾನು ಅನ್ನ ತಿನ್ನೋದು, ಅವ್ರು ಮಾಡ್ಕೊಂಡು ತಿಂತಾರೆ, ನೀನು ನಮಗ್ ಮಾಡಿಸ್ತೀಯ ಅನ್ನ ಅಷ್ಟೇ. ಮಾಡಿಸಿ ತಿನ್ನಿಸ್ತೀಯ ಅನ್ನನ. ಸಿಟಿನಲ್ಲಿ ಹಂಗೆ ಅಮ್ಮ ಡಿಫ್ರೆನ್ಸು. ಎಂಥದ್ದು ಇಲ್ಲ, ನೀವು ಕಲ್ತಿರೋದು ಇಲ್ಲ. ನೋಡೋಗು, ಸಿಟಿ ಮಕ್ಕಳು ಮಾಡ್ತಾರೆ ಕಣಂತೆ. ಮಾಡ್ಲಿ ಬಿಡು, ಎಲ್ಲಾರು ಮಾಡ್ತಾರೆ, ನಾವು ಒದ್ಬಿಡ್ತೀನಿ ನಿಂಗೆ ಅಲ್ಲಲ್ಲೇ ನುಂಗುದ್ರೆ ಮಾತ್ರ ನಿಂಗೆ ನುಂಗಿಲ್ಲ ಅಂದ್ರೆ ನೀನ್ ನಂಗೆ ಉಗಿತ್ಯಾ? ಸರಿ ಆಯ್ತು, ಇದೊಂದು ಎರಡು ಹಾಕ್ತಿಲ್ಲ. ಎರಡು ಹಾಕಕ್ಕಾಗಲ್ಲ, ಅಲ್ಲೇ ಜಾಗ ಇಲ್ಲ, ಅವುಗಳಿಗೆ ಜಾಗ ಇಲ್ಲ ಪಾಪ, ನಿಲ್ಲಕ್ಕಲ್ಲಿ. ಅಲ್ಲಿ ನೋಡಲ್ಲಿ ಯಾವ್ದಾದ್ರ ಮೇಲೆ ನಿಂತೈತೆ. ತೆಗ್ದಾಕಿ. ಎಂಥದ್ದು ಇಲ್ಲ, ಮುಚ್ಚಿದೆ. ನೀವು ಹಾಕಿ ನಾನು ಮಚ್ಚಿದ್ಯಾ? ಇನ್ನೂ ಆಗ್ಬೇಕು ಚಿನ್ನಮ್ಮ, ಇನ್ನೂ ಬೇಯಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತೀನಿ ಅಂತ. ಅಯ್ಯಪ್ಪ ಕತ್ತೆ ಬೇಜಾರಾಗ್ತೈತೆ. ಇವತ್ತು ಮಳೆ ಬೇರೆ ಸಖತ್ ಮಳೆ ಇತ್ತು, ಕರೆಂಟ್ ಬೇರೆ ಇಲ್ಲ, ಬೇಜಾರು. ಕರೆಂಟ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಚಿನ್ನಮ್ಮ ಅಲ್ವಾ? ಕರೆಂಟ್ ಇಲ್ದಿದ್ರೆ ಏನ್ ಮಾಡೋಕ್ಕೂ ಮೂಡ. ಹೇಳೀಗ ಮತ್ತೆ ನೋಡಿ, ಈಗ ರೆಡಿ ಆಗೈತಪ್ಪಿ. ನಿಮ್ಮ ಫೇವ್ರೇಟ್ ಮದ್ದೂರೊಡೆ ರೆಡಿ ಆಗಿದೆ. ಈಗ ಒಂದು ಪ್ಲೇಟ್ ಹಾಕೋಣ. ನೋಡಿ, ನನ್ನ ಮಗಳು ಫೇವ್ರೇಟ್. ಇದು ಬಟ್ಲಾದಂಗ ಆಗ್ಬಿಟ್ಟೈತೆ ಕೊಡು. ಇದು ಇದು ಮೇಲ್ಗಡೆದು ಬಿಸಿ ಬಿಸಿ ಮದ್ದು. ಮುಟ್ಬೇಡ, ಬಿಸಿ. ಏನಿಲ್ಲ ಬಿಡವ. ಯಪ್ಪ ದೇವ್ರೆ, ಒಳ್ಳೆ ಘಮ ಬರ್ತೈತೆ. ಈರುಳ್ಳಿನೂ ಅಷ್ಟೇ ನೀಟಾಗಿ ಬೆಂದಿದೆ. ಈ ರೀತಿ ಮಾಡ್ಕೋಬೇಕು. ಮಾಡಿಕೊಂಡು ಚಳಿಗೆ ಬಿಸಿ ಬಿಸಿಯಾಗಿ ಈ ರೀತಿ ಸ್ನ್ಯಾಕ್ಸ್ಗಳು ನಿಮ್ಮ ಮನೇಲೂ ಕೂಡ ತಿನ್ನಿ ಅಂತ ಹೇಳ್ತೀನಿ. ರೆಸಿಪಿ ನಾನು ಮಾಡ್ತಾ ಇದ್ದೆ, ಇದು ನಾವು ವ್ಲಾಗ್ ಮಾಡಿದಷ್ಟೇ. ಇದು ನನ್ನ ಮಗಳಿಗೋಸ್ಕರ, ನನ್ನ ಚಿನ್ನಮ್ಮ. ಕಡ್ಡಿಗೆ ಕುಳ್ಳಿಗೂ ಇಷ್ಟ, ಕಡ್ಡಿಗೂ ಇಷ್ಟ, ಪ್ರೀತಿಗೂ ಇಷ್ಟ, 3 ಜನಕ್ಕೂ ಇಷ್ಟ ಇದು. ಹಾಗಾಗಿ ಇವತ್ತಿನ ಈವ್ನಿಂಗ್ ಸ್ನ್ಯಾಕ್ಸ್ ಮದ್ದೂರೊಡೆ, ಇದ್ರ ಜೊತೆಗೆ ಕಾಫಿ. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.